ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೆಂಗದಿರಿ, ಏನು ಮಾಡಕತ್ತೀರಿ, ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ದಿನ ಇವತ್ತಿನ ಲಾಗ್ ಒಳಗೆ ಏನೇನೈತಿ ಅಂತ ನೋಡೋಣ ಬರ್ರಿ. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ವ್ಲಾಗ್ಸ್. ಇನ್ನು ಏನಪ್ಪ ಅಂದ್ರೆ ನಮ್ಮ ರೂಟೀನ್ ಆ್ಯಸ್ ಯೂಶುವಲ್ ಸ್ಟಾರ್ಟ್ ಆಗಿತ್ತು, ಬಟ್ ಇವತ್ತು ಲಿಟಲ್ ಬಿಟ್ ಜಲ್ದಿ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಹೆಂಗೆ ಮಲ್ಕೊಂಡಾರ ನೋಡ್ರಿ. ನಾನು ಮಾತ್ರ ಅಡುಗೆ ಮನೆಗೆ ಬಂದೀನಿ. ಈಗ 6 ಗಂಟೆ ಆಗೈತಿ. ಯಾಕೆ ಅಂತಂದ್ರೆ ನಿನ್ನೆ ಹೇಳಿದ್ನಲ್ಲ, ಹಿಂದಿನ ಲಾಗ್ ಒಳಗೆ ಇಡ್ಲಿಗೆ ಹಾಕೀನಿ. ಇನ್ನು ನನ್ನ ಮಗ ಡೆಕ್ಕನ್ ಹೆರಾಲ್ಡ್ ಪೇಪರ್ ಹಾಕ್ಸಕತ್ತಾನ. ಈ ಕಡೆ ಚಾ ಇಟ್ಕೊಂಡಿನಿ, ಆ ಕಡೆ ಮೆಂತೆ ಕುದಿಯಾಕಿಟ್ಟೀನಿ, ಈ ಕಡೆ ಇಡ್ಲಿ ಇಟ್ಟು ಉಬ್ಬಿಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಇಲ್ಲೇ ತೊಗರಿಬೇಳೆ ಕುದಿಸ್ಕೊಳಕತ್ತೀನಿ. ಅವ್ನು ಹೋಗೊಡ್ದೆ ಅಟ್ಲೀಸ್ಟ್ ಒಂದು ಪ್ಲೇಟ್ ಇಡ್ಲಿನಾರು ಅವ್ನಿಗೆ ತಿನ್ನಿಸ್ಬೇಕು ಅಂತ ನನ್ನ ವಿಚಾರ. ನೋಡೋಣ ಏನಾಗ್ತದೆ ಅಂತ ಹೇಳಿ. ಈ ಥಂಡಿಗಾಲದೊಳಗೆ ನಿಜ ಹೇಳ್ಬೇಕಂದ್ರೆ ಒಟ್ಟು ಇಡ್ಲಿ ಇಟ್ಟು ಉಬ್ಬಂಗಿಲ್ಲ ರೀ. ಬಟ್ ನಾ ಏನು ಮಾಡಿರ್ತೇನಪ್ಪ ಅಂದ್ರೆ, ನನಗೂ ಮುಂಚೆ ಬೆಚ್ಚಗೆ ಅದನ್ನು ಒಂದು ಕಡೆ ಮುಚ್ಚಿಡ್ತಿದ್ದೆ, ಹಾಗೂ ಮಾಡ್ಬೋದು ರೀ. ಬಟ್ ಇತ್ತೀಚೆಗೆ ಏನಪ್ಪ ಅಂದ್ರೆ ನನ್ನ ನೇಬರ್ ಒಬ್ಬರು ಹೇಳಿದ್ರೆ, ಅದನ್ನು ಬಿಸಿನೀರೊಳಗೆ ರುಬ್ಬಿದ್ವಿ ಅಂತಂದ್ರೆ ಜಲ್ದಿ ಉಬ್ತತಿ ಅಂಥೇಳಿ. ಡೆಫಿನೆಟ್ಲಿ ನನಗೆ ಕರೆಕ್ಟ್ ಅನ್ನಿಸ್ತದ. ಹಂಗೆ ಮಾಡಿದಾಗಿಂದ ಇಡ್ಲಿ ಉಬ್ಬಾಕತ್ತವ. ಒಂದು ಸೆಟ್ ನೋಡ್ರಿ ಕುಕ್ಕರ್ ಹಾಕೀನಿ, ಈ ಕಡೆ ಕುದಿಯಾಕಿಟ್ಟೀನಿ, ಇಡ್ಲಿ ರೆಡಿ ಮಾಡಿಟ್ಟೆ. ಇನ್ನು ಸಾಂಬಾರು ರೀ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡ್ಕೋತೀನಿ ರೀ. ಒಂದು ಕಡೆ ಎಲ್ಲ ಕಾಯಿಪಲ್ಯ ಕುದಿಯಾಕಿಡ್ತೇನೆ ರೀ, ಒಂದು ಕಡೆ ಹಿಂಗೆ ಬ್ಯಾಳೆ ಮತ್ತು ಏನಪ್ಪ ಅಂದ್ರೆ ಪಾಲಕ್ ಅದು ಇತ್ತಂದ್ರೆ ಕುದಿಸ್ಕೊತೀನಿ. ಇಡ್ಲಿ ರೆಡಿ ಅದು. ಇದು ಮಿನಿ ಇಡ್ಲಿ ಪ್ಲೇಟ್ ರೀ. ಇದು ನನ್ನ ಸಣ್ಣ ಮಗನ ಸಲ ತೊಗೊಂಬಂದಿದ್ದು ನಾನು. ಇದನ್ನು ಎಲ್ಲಿ ತೊಗೊಂಡಿದ್ದೆ ಅಂದರೆ ಧಾರವಾಡದೊಳಗೆ ತೊಗೊಂಡಿದ್ದೆ. ಸಿಂಗಲ್ ಪ್ಲೇಟ್ ₹100 ಏನೋ ಇತ್ತು. ಇನ್ನು ನೋಡಿರಿ ತಡ್ಕ ಕೊಡಬೇಕಲ್ಲ, ತಡ್ಕ ಕೊಡೋಕೆ ಭಾಳಷ್ಟು ಅಂದ್ರೆ ಭಾಳಷ್ಟು ಬೆಳ್ಳುಳ್ಳಿ, ಅಲ್ಲ ಮತ್ತು ಕೊತ್ತಂಬರಿ ಜಜ್ಕೊಳಕತ್ತೀನಿ. ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ ಮತ್ತು ಜೀರಿಗೆ ಇವು 4 ಹಾಕ್ಕೊಂಡು ಜಜ್ಕೊಂಡು ಒಗ್ಗರಣೆ ಕೊಡ್ತೀನಿ. ಆಮೇಲೆ ಇದಕ್ಕೆ ತಡ್ಕ ಕೊಡ್ತೀನಿ. ಇದು ಒಂದು ಕುಟ್ಟುಕಲ್ಲು ಏನೈತಲ್ಲ ರೀ, ಇದು ಭಾಳ ಚಲೋ ಆಗಿತ್ತು ನನ್ನ ಕುಟಾಣಿ. ಅಷ್ಟು ದೊಡ್ಡದೂ ಇಲ್ಲ, ಅಷ್ಟು ಸಣ್ಣದೂ ಇಲ್ಲ, ಸಣ್ಣ ಪುಟ್ಟ ಚಟ್ನಿ ಮಾಡ್ಕೋಬಹುದು. ಸೊ ಚೆಂದಾಗಿ ಫುಲ್ ಜಜ್ಕೋಬೇಕು ರೀ. ಈಗ ನಾನು ಅದ್ರಾಗ ಏನು ಮಾಡ್ತೀನಿ ಅಂದ್ರೆ ಪೂರ್ತಿ ಸಿಪ್ಪಿ ಸುಲಿಲ್ರಿ ಬೆಳ್ಳುಳ್ಳಿದ, ಅದೊಂದು ಟೆನ್ಷನ್. ಈ ಟೈಮ್ನಾಗ ತೆಗೆದು ಬಿಡ್ತೀನಿ, ಯಾಕಂದ್ರೆ ಟೈಮ್ ಅಷ್ಟು ಇರೋದಿಲ್ಲ, ಭಾಳತನ ಆಗ್ತತಿ. ಇನ್ನು ನೋಡಿರಿ ಎಣ್ಣೆ ಹಾಕ್ಕೊಂಡೆ ಇದು ಕುಕ್ಕರ್ ಒಳಗೆ ಮಾಡಾಕತ್ತೇನೆ ರೀ ಸಾರು. ಯಾಕಂದ್ರೆ ಇವತ್ತು ಏನಪ್ಪ ಅಂದ್ರೆ ಭಾಳಷ್ಟು ಸಾರು ಮಾಡೋದೈತೆ ನನಗೆ. ಅದಕ್ಕೆ ಇದು ನಮ್ಮ ದೊಡ್ಡ ಕುಕ್ಕರ್, ಇದ್ರೊಳಗೆ ಮಾಡ್ಬೇಕು. ಇನ್ನು ಇವತ್ತು ವೀಕೆಂಡ್ ಅಲ್ರಿ, ಬಟ್ ಆದರೂ ಇಡ್ಲಿ ಯಾಕೆ ಮಾಡೇವಿ ಅಂತಂದ್ರೆ, ವೀಕೆಂಡ್ ಒಳಗೆ ಮಾಡಿದ್ರೆ ಲೇಟಾಗಿ ಎದ್ದಿರ್ತೀವಿ ರೀ, ಲೇಟ್ ಆಗ್ತೈತಿ. ಒಂದಿಷ್ಟು ಡಬ್ಬಿಗಳು ಕೊಡುವುದವು ನನಗೆ. ಭಾಳ ಜನ ಡಬ್ಬಿ ಇಟ್ಕೊಂಡು ಕುಂತೀನಿ. ಹೀಗಾಗಿ ನನಗೆ ಇದೊಂದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಮತ್ತು ಸಂಡೇ ಅದು ಇತ್ತಂತಂದ್ರೆ ಇವರು ಲೇಟಾಗಿ ಹೇಳ್ತೀವಿ, ನಾವು ಲೇಟಾಗಿ ಹೇಳ್ತೀವಿ. 12 ಗಂಟೆಗೆ ನಾಷ್ಟ ಆಗ್ತಿರ್ತೈತಿ, ಮತ್ತು ಯಾವಾಗ ಕೊಡುತ್ತೀರಿ ಅವ್ರಿಗೆ. ಹೀಗಾಗಿ ಆಫ್ ವೀಕೆಂಡ್ ಒಳಗನೆ ಇವತ್ತು ಇಡ್ಲಿಗೆ ಹಾಕೀನಿ. ಹಿಂಗೆ ಮಾಡೋದು ಬೆಸ್ಟ್ ಅನ್ನಿಸ್ತು ನನಗೆ. ಒಂದಿನ ರಜಾ ಆದಂಗೆ ಆಗ್ತೈತೆ ರೀ ಕಂಪ್ಲೀಟ್. ನಮ್ಮ ಮನೆ ಒಳಗಂತೂ ಫಿಕ್ಸ್ ರೀ, ಇಡ್ಲಿ ಡೇನಾರ ಇರಲಿ, ದೋಸೆ ಡೇನಾರ ಇರಲಿ, ಫುಲ್ ಡೇ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ನಿಮ್ಮ ಮನೆಯೊಳಗೆ ಹೆಂಗಂತ ಕಮೆಂಟ್ ಮಾಡಿರಿ. ಸೊ ತಡ್ಕ ಕೊಟ್ಟೆ ನೋಡಿರಿ, ಸ್ವಲ್ಪ ಹಾಕ್ಕೊಳ್ಳೋದ್ರಿ, ಅಂದ್ರೆ ಅದು ಫುಲ್ ತಡ್ಕಾದ ಸ್ಮೆಲ್, ತಡ್ಕಾದ ಸ್ಮೆಲ್ ಬರ್ತೈತಿ. ಆಮೇಲೆ ನೀವು ಕಂಪ್ಲೀಟ್ ಬ್ಯಾಳೆ ಹಾಕೋರಿ. ಇದನ್ನು ಸಣ್ಣ ಸಾರು ಮಾಡುವಾಗಾರು ಅದು ಹೆಂಗಾರ ಮಾಡಿರಿ, ಇನ್ನು ದೊಡ್ಡ ಸಾರು ಮಾಡುವಾಗಾದರೂ ಮಾಡಿರಿ, ನಡಿತೈತಿ, ಚಲೋ ಅನ್ನಿಸ್ತತಿ. ಇನ್ನು ಇಲ್ಲಿ ನೋಡಿರಿ, ಇವೆಲ್ಲ ನಾ ಕಾಯಿಪಲ್ಯ ಕುದಿಸಿಟ್ಕೊಂಡಿರ್ತೀನಿ. ಈ ಕಾಯಿಪಲ್ಯ ಕುದಿಸಿಟ್ಕೊಳ್ಳೋಕೆ ಏನು ಮಾಡಿರ್ತೇನೆ ಅಂದ್ರೆ, 1 ಸ್ಪೂನ ಅರ್ಶಿಣ ಪುಡಿ, 1 ಸ್ಪೂನ ಖಾರದ ಪುಡಿ, 1 ಸ್ಪೂನ ಮತ್ತೇನಪ್ಪ ಅಂದ್ರೆ ಉಪ್ಪು, ಮತ್ತು ಹುಣಸೆಹಣ್ಣು ಹಿಂಗೆ ಹಾಕಿ ಕುದಿಸ್ಕೊಂಡಿರ್ತೇನೆ ರೀ. ಇನ್ನು ಮಿನಿ ಇಡ್ಲಿ ರೆಡಿ ಆದವು ರೀ. ಇವು ನನ್ನ ಸಣ್ಣ ಮಗನ ಸಲಾಗಿ ಎಷ್ಟು ಚಂದಾಗ್ಯಾವಲ್ಲ ರೀ, ಬಟನ್ ಇಡ್ಲಿ ಅಂತಾರೆ ಇವಕ್ಕೆ. ನಂಗೆ ಭಾಳ ಇಷ್ಟ ಆಗ್ತೈತಿ. ಇದ್ರದ್ದು ಒಂದು ರೆಸಿಪಿ ಮಾಡಬೇಕಾಗೈತಿ, ನಂಗೆ ಟೈಮ್ ಸಿಗೋಲ್ದಾಗೈತಿ ರೀ. ಯಾಕಂದ್ರೆ ಚಟ್ನಿ ಪುಡಿ ರೆಡಿ ಮಾಡಬೇಕಾಗೈತಿ. ಅದಕ್ಕೊಂದು ಗನ್ ಪೌಡ್ರ್ ಅಂತ ನಾವು ಚಟ್ನಿ ಪುಡಿ ಮಾಡಬೇಕಾಗೈತಿ ರೀ. ಯಾವಾಗ ಆಗ್ತೈತಿ ನೋಡ್ತೇನಂತ, ಮಾಡ್ತೇನಂತ. ನಾ ಅದನ್ನು ನೋಡೇನಾಗನ ಇಡ್ಲಿ ಪ್ಲೇಟ್ ತೊಗೋಬೇಕಂತ ಮನಸ್ಸು ಮಾಡಿದ್ದೆ. ನಂಗೆ ಸಿಕ್ಕ ಕೂಡಲೇ ನನಗೆ ಇಷ್ಟ ಭಾಳ ಆಯ್ತು, ಅದಕ್ಕೆ ತೊಗೊಂಡೇ ಬಿಟ್ಟೆ. ಅಡ್ಡಿ ಇಲ್ಲ, ಇಡ್ಲಿ ನಾ 6 ಗಂಟೆಗೆ 6:30 ಅಂದ್ರೆ ಇಡ್ಲಿ ರೆಡಿ ಆಗಿದ್ದು ರೀ. ಓಕೆ, ಹಾಗೇನು ಭಾಳ ಇದಾಗಿಲ್ಲ. ಮತ್ತು ರುಬ್ಬೋದು ಜಲ್ದಿ ರುಬ್ಕೊಂಡಿರ್ಬೇಕು ರೀ, ಥಂಡಿಗಾಲ ಐತಲ್ರಿ. ಮತ್ತು ಈ 3 ಏನಪ್ಪ ಅಂದ್ರೆ ಟಿಪ್ಸ್ ನೀವು ಫಾಲೋ ಮಾಡಿರಿ. ಒಂದು ಜಲ್ದಿ ರುಬ್ಕೊರಿ, 2ನೇದು ಇದು ಬಿಸಿನೀರೊಳಗೆ ರುಬ್ಕೊರಿ, 3ನೇದು ಬೆಚ್ಚಗೆ ಇಡ್ರಿ. ನಿಜವಾಗ್ಲೂ ಇಡ್ಲಿ ಫ್ಲಫಿ ಆಗ್ತಾವೆ, ಮಸ್ತ್ ಆಗ್ತಾವೆ ಥಂಡಿಗಾಲದ. ಈಗ ನೋಡಿರಿ ಮಧ್ಯಾಹ್ನಕ್ಕೆ ಹಿಂಗೆ ಇರಲ್ಲ, ಮಸ್ತಾಗಿರ್ತಾವೆ. ಈಗ ಒಂದು ಸ್ವಲ್ಪ ಕಲ್ಲು ಅನ್ನಿಸ್ತಿರ್ತಾವೆ, ಅದಕ್ಕೆ ಆ ರೀತಿಯಾಗಿ ಮಾಡಿರಿ. ಇದು ನೋಡಿರಿ, ಸಾರೊಳಗೆ ನಾ ಏನೇನು ಹಾಕಾಕತ್ತೇನಂದ್ರೆ, ತುಪ್ಪ ಹಾಕಾಕತ್ತೀನಿ, ಬಿಸಿ ಇಡ್ಲಿ ಅದಾವು. ಇದು ನನ್ನ ದೊಡ್ಡ ಮಗನ ಸಲುವಾಗಿ, ನಂಗೆ ಅವ್ನಿಗೆ ಹಿಂಗೆಲ್ಲ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ. ಖಾರ ಹಾಕಾಕತ್ತೀನಿ, ಇಷ್ಟು ರುಚಿ ಅನಿಸುತ್ತೆ. ತುಪ್ಪ, ಖಾರ, ಈ ಸಾಂಬಾರು ಗರಂ ಸಾಂಬಾರು ಸೇಮ್ ಇಡ್ಲಿ ಸೂಪ್ ಥರ ಇರ್ತೈತಿ, ಬೋಂಡಾ ಸೂಪ್ ಬದಲಿ.
ಇಡ್ಲಿ ಸೂಪ್ ಅನ್ಬೋದು ಇದಕ್ಕೆ. ಈ ಸಾರ ನನ್ನ ಸಣ್ಣ ಮಗನ ಸಲುವಾಗಿ ಮಾಡಿದ್ರಿ. ಹೆಂಗಂತ ಮುಂದೆ ಹೇಳ್ತೇನಂತ. ಸೊ ಇನ್ನು ನನ್ನ ದೊಡ್ಡ ಮಗಗೆ ತಿನ್ಸಿದ್ನಿ ರೀ. ಹಿಂಗೆ ಮಾಡಿ ತಿನ್ನಿಸ್ಬೇಕು ಅವಂಗೆ. ನಾನೇ ತಿನ್ಸಿದಂದ್ರೆ ಇನ್ನೂ ಪ್ರೀತಿ ಅವಂಗೆ. ಸೊ ಮೊಳ್ಕೆ ಕಾಳು ಕೊಟ್ನಿ, ಸಿಟ್ಟು ಬಂತು ಅವಂಗೆ. ಯಾವಾಗಾದರೂ ಮರೆಯೋಲಲ್ಲ ಅಮ್ಮ ನೀ ಅಂತೇಳಿ ಸಿಟ್ಟು ಮಾಡ್ಕೊಂಡು ಹೊಂಟ. ಇನ್ನು ಸಣ್ಣ ಮಗಗೆ ಮಿನಿ ಇಡ್ಲಿ ಸೂಪ್ ರೀ ಅವಂಗೆ ಮಿನಿ ಇಡ್ಲಿದ ಒಂದು ಆ್ಯಕ್ಚುಲಿ ಸ್ಪೆಷಲ್ ರೆಸಿಪಿ ಮಾಡಬೇಕಾಗೈತಿ. ನೋಡು ನಂಗೆ ಟೈಮ್ ಸಿಕ್ಕರೆ ಮಾಡ್ತಂತೆ. ಎಷ್ಟು ಚಂದ ಆಗ್ಯಾವಲ್ಲ ರೀ ಇಟಿಟಿಟಿಟ ನೋಡಿರಿ ಬಾಯಾಗ ಒಂದು ಇಡ್ಲಿ ಹೋಗ್ಬಿಡ್ತೈತಿ. ಅಟ್ಟಟ ಆಗ್ತಾವೆ ರೀ. ಭಾಳ ಚಲೋ ಅನಿಸ್ತತಿ. ಸಣ್ಣ ಹುಡುಗರಿಗೆ ಇಂಥವು ಏನಾರು ಮಾಡಿದಂದ್ರೆ ಖುಷಿ ಭಾಳ ಆಗ್ತೈತೆ ರೀ. ಇನ್ನು ಚಟ್ನಿ ಮಾಡ್ಕೋಬೇಕಿತ್ತು ನೋಡಿರಿ, ಎಲ್ಲ ಮುಗಿದ್ಮೇಲೆ ಚಟ್ನಿ ಮಾಡಾಕತ್ತೀನಿ. ಚಟ್ನಿ ಮಾಡ್ಬೇಕಂದ್ರೆ ಒಟ್ಟು ಟೈಮ್ ಆಗಲಿಲ್ಲ ಇವತ್ತು. ಹೀಗಾಗಿ ಲೇಟ್ ಆಗಿಬಿಡ್ತು ನಂಗೆ. ಅದಕ್ಕೆ ಅವ್ನು ಮೊದ್ಲು ನನ್ನ ದೊಡ್ಡ ಮಗಗೆ ಚಟ್ನಿ ಸೇರಂಗಿಲ್ಲ ಇಡ್ಲಿ ಜೋಡಿ, ಸಾಂಬಾರ ಸೇರ್ತತಿ. ಅದಕ್ಕೆ ಸಾಂಬಾರ ಮಾಡೀನಿ. ಅದ್ರಾಗ ಆಗಲ್ಲಿ ಮಾಡಿಕೊಟ್ನಲ್ಲ ಹಂಗೆ ಮಾಡಿಕೊಡ್ಬೇಕು ಅವಂಗೆ. ಅದಕ್ಕೆ ಚಲೋ ಆತಗಿ ಅಂತೇಳಿ ಆಮೇಲೆ ಚಟ್ನಿ ಮಾಡ್ಕೊಂಡು ಇಡ್ಲಿ ತಿಂದು ಕಾಯಿಪಲ್ಯ ಬಂದು ರೆಸ್ಟ್ ತೊಗೋಬೇಕಂತ ಇವತ್ತು ನಾನು ಬಂದೋಬಸ್ತ್ ಮಾಡ್ಕೊಂಡ್ರೆ ಇವತ್ತು ಏನಾತಂದ್ರೆ ಕಾಯಿಪಲ್ಯ ಬಂತು ರೀ. ನೋಡಿರಿ ಏನೇನು ತಂದಾರ ಕಾಯಿಪಲ್ಯ, ಎಷ್ಟು ಫ್ರೆಶ್ ಐತಂದ್ರೆ ಹೆಂಗೆ ಇಟ್ಕೋತೀನಿ ನೋಡಿರಿ. ನಾನು ಎಲ್ಲನೂ ಮೊದಲು ಸಪ್ರೇಟ್ ಮಾಡ್ಕೊತೀನಿ. ಸಪ್ರೇಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಡಬ್ಯಾಗ ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಹಾಕ್ಕೋತೀನಿ ರೀ. ಇನ್ನು ಚೌಳಿಕಾಯಿ, ಬೀನ್ಸ್ ನೋಡಿರಿ ಎಷ್ಟು ಕಾಯಿಪಲ್ಯ ಎಷ್ಟು ಫ್ರೆಶ್ ಐತಿ. ನಮ್ಮ ಊರಾಗ ಇಷ್ಟು ಫ್ರೆಶ್ಶಾಗಿ ಸಿಗುತ್ತೆ ನೋಡಿರಿ. ಎಲ್ಲ ಡಬ್ಬಿ ಒಳಗೆ ಹೆಂಗೆ ಹಾಕ್ಯಾಕೆ ಇಟ್ಟೇನಿ ನಾನು. ಇನ್ನೂ ಡಬ್ಬಿ ಸಿಗೋಲ್ವು. ನಂಗೆ ಅದೇ ಟೆನ್ಷನ್ ಆಗೈತಿ ಎಲ್ಲಿ ಇಡಲಿ ಅಂತೇಳಿ. ಎಷ್ಟು ಡಬ್ಬಿ ಮಾಡಿದರೂ ಈ ಟೈಮ್ನಾಗ ಕಡಿಮೆನೇ ಆಗ್ತೈತಿ. ನಾ ಇಡ್ಲಿ ಕಾಯಿಪಲ್ಯ ಹೆಂಗೆ ಇಡ್ಲಂತ ನಾ ವಿಚಾರ ಮಾಡ್ತೀನಿ ನೋಡ್ರಲ್ಲ ಏನು ಮಾಡ್ಯಾನ ಸಣ್ಣ ಮಗ ದೊಡ್ಡ ಮಗನ ಮಾಡ್ತಾನ ಬುವಿ ಮಾಡ್ಯಾನ ಅಂತ ಹೇಳ್ತಾನ. ಎಲ್ಲ ಹೂ ಹರ್ದಾನ್ರಿ. ಬಾಡಪ್ಪ ಏನು ಮಾಡ್ಬೇಕಾ ಕೊಡ್ಬೇಕಾ? ಏನು ಮಾಡ್ಕೊಡ್ಬೇಕು ನಿಂಗೆ? ಏನೇನು ಮಾಡ್ತಿ ಹೇಳ್ರಿ. ಅವ್ನ ಫಾರ್ಮ್ ತೆಗೆದುಕೊಡ್ಬೇಕು. ಏನು ಮಾಡ್ತಿ ಹೇಳಿ ಆಮೇಲೆ ಕಟ್ ಮಾಡಿ ತೆಗೆದುಕೊಡು ಅಂತ ಹೇಳಕತ್ತಾನೆ. ಹೆಂಗೆ ಮಾತಾಡೋ ಪ್ರಯತ್ನ ಮಾಡಕತ್ತಾನ ನೋಡ್ರಿ. ಮಾತು ಬರಾಕತ್ತಾವ. ಕಟ್ ಮಾಡಿ ಕೈಯಾಗ ಕೊಡ್ಬೇಕನ ಕಟ್ ಮಾಡ್ಬೇಕಂತೇನಿಲ್ಲ, ಹಿಂಗೆ ಕೊಡ್ಬೋದು. ಮುದ್ದನ ಸತಿ ಹಿಂಗೆ ಮಕ್ಕಳ ಮಾತು ಕೇಳಿದಾಗ ಇನ್ನು ನಾ ಕಾಯಿಪಲ್ಯ ಫೈನಲ್ ಮಾಡಿ ಇಡಾಕತ್ತೇನಿ. ಎಲ್ಲ ಡಬ್ಬಿಗೆ ಹಾಕಿ ಬೀನ್ಸ್ ಇದ್ರಾಗ ಇಟ್ನಿರಿ. ಬರೀ ನಂದು ಕಾಯಿಪಲ್ಯ ಮಾಡ್ಕೊಂಬಂದಿನ ಇದಕತ್ತಿ ನೋಡ್ರಿ. ಪಾಲಕ್ನ ಕವರ್ನೇ ಹಾಕಿದ್ನಿ. ಡಬ್ಬಿ ಖಾಲಿ ಇರಲಿಲ್ಲ. ಎಷ್ಟು ಡಬ್ಬಿ ಅನ್ನಿಸಿನ ಮ್ಯಾಲೆ ಒಂದಿಷ್ಟು ತೆಗೆದಿಟ್ಟೇನಿ ರೀ. ಬಟ್ ಏನಪ್ಪ ಅಂತಂದ್ರೆ ಮತ್ತೂ ಅವು ಕಡಿಮೆ ಅನ್ನಿಸ್ತಾವೆ. ಮತ್ತೊಂದಿಷ್ಟು ಒಮ್ಮೆ ಯಪ್ಪ ಎಷ್ಟು ಕೊಂಡದವು ಡಬ್ಬಿ ಮಾರಾಯ ಅನ್ನಿಸಿ ಮತ್ತೊಮ್ಮೆ ತೆಗೆದಿಟ್ಬಿಡ್ತೇವೆ ಮೇಲ್ಗಡೆ. ಎಕ್ಸ್ಟ್ರಾ ಡಬ್ಬಿ ಅದಾವೆ ಬಿಡಿ ಅಂತ ತೆಗೆದಿಟ್ಬಿಡ್ತೀವಿ. ಬಟ್ ಈ ಟೈಮ್ನಾಗ ಮತ್ತು ಪ್ಲಾಸ್ಟಿಕ್ ಕವರ ಬೇಕಾಗ್ತವೆ. ಇಂಥವು ಇದ್ದವು ಅಂತಂದ್ರೆ ಮೊದಲು ಇವನ್ನ ಅಡುಗೆ ಮಾಡಿಬಿಡ್ತೀನಿ ರೀ ನಾನು. ಈಗ ಪ್ಲಾಸ್ಟಿಕ್ ಕವರ್ನಾಗ ಐತಲ್ಲ ಇದನ್ನು ಫಸ್ಟ್ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಉಳಿದಿದ್ದು ಡಬ್ಬ್ಯಾಗ ಇನ್ನೂ ಮಾಡ್ಕೊತ ಹೋಗ್ತೀನಿ. ಮತ್ತು ನೀವು ಹಿಂಗೆ ಡಬ್ಬಿ ಹಾಕ್ಯಕ್ಕೆ ತೆಗೆದಿಟ್ರಿ ಅನ್ಕೋರಿ ನೋಡಿರಿ. ಹೀರೆಕಾಯಿ, ಬೆಂಡೆಕಾಯಿ, ಡೊಣ್ಣ ಮೆಣಸಿನ್ಕಾಯಿ, ಬದ್ನೆಕಾಯಿ, ಬೀನ್ಸ್ ಇಷ್ಟೆಲ್ಲ ಹಿಡ್ದೈತೆ ರೀ ಇದು. ಸೊ ಇವನ್ನೆಂಥವೆಲ್ಲ ಉದ್ದುದ್ದನ್ನು ಇದ್ರಾಗ ಹಾಕ್ತೇನೆ. ಇವು ಕೂಲ್ ಆ್ಯಂಡ್ ಫ್ರೆಶ್ ಅಂತೇನೋ ಸೆಟ್ ರೀ, ಇವು ಟಪ್ಪರ್ವೇರ್ದು. ಇವನ್ನ ತೊಗೊಂಡು 12 ವರ್ಷ ಆಗಿರ್ಬೇಕು ರೀ ನಾನು. ಭಾಳ ವರ್ಷದಿಂದ ತೊಗೊಂಡಿದ್ದು ಅದಾವ್ರಿ ಇವು. ಇವಕ್ಕೆ ಹಿಂಗೆಲ್ಲ ಬಟನ್ ಇದ್ದು ಹಿಂದ್ಗಡೆ ಯಾವ ಒಂದಿಷ್ಟು ವೆಜಿಟೇಬಲ್ಸಿಗೆ ಓಪನ್ ಇರಬೇಕು, ಬಟನ್ ಕ್ಲೋಸ್ ಇರಬೇಕು ಅಂತ ಹಿಂಗೆಲ್ಲ ಇದ್ದು. ಕೂಲ್ ಆ್ಯಂಡ್ ಫ್ರೆಶ್, ಕಟ್ ಆ್ಯಂಡ್ ಫ್ರೆಶ್ ಅಂತೇಳಿ ಇದು ಕಟ್ ಆ್ಯಂಡ್ ಫ್ರೆಶ್ ಸೆಟ್ ರೀ ಇದು. 5 ಸೆಟ್ ಇತ್ತಿದು. ಒಂದು ಡಬ್ಬಿ ಹಾಳಾಗೈತೆ ನಂದು ಅದ್ರಾಗ. ಇಂಥವು 2 ಸಣ್ಣ 2 ಹಿಂಗೆ ಏನೇನೋ ಇದ್ದು ರೀ ಅವು. ಇವು ಸ್ಟೋರೇಜ್ ಆ್ಯಕ್ಚುಲಿ ಇವು ಹೊರಗಡೆ ಸ್ಟೋರ್ ಮಾಡು ಇವು 400 ml ನಾನು ಒಳಗಡೆ ಇಟ್ಕೊಂಡೀನಿ. ಇವು ದೊಡ್ಡ ಮತ್ತು ಇವು ಸೆಟ್ ಬೇರೆ ರೀ. ಇವು 3 ಸೆಟ್ ಬರ್ತಿತ್ತು. ಹಿಂಗೆ ಬೇರೆ ಬೇರೆ ಇವು ಕಟ್ ಆ್ಯಂಡ್ ಫ್ರೆಶ್ ಸೆಟ್ ರೀ ಇವು. ಕಲರ್ಫುಲ್ ಸೆಟ್. ಇದು ಕೂಲ್ ಆ್ಯಂಡ್ ಫ್ರೆಶ್ ಸೆಟ್. ಇವು 3 ಬರ್ತಾವೆ. ಇವು ಕಲರ್ ಅದಾವಲ್ಲ ಅವು 3 ಬರ್ತಾವೆ. ಹಿಂಗೆ ಏನೇನೋ ಆಫರ್ ಇರ್ತಾವೆ ರೀ ಅವು. ಈಗೂ ನಾನು ಮೆಂಬರ್ ಇದ್ದೆ ರೀ ಟಪ್ಪರ್ವೇರಿದ್ದು 12 ವರ್ಷದಿಂದ. ನನಗೆ ತೊಗೊಳಕ್ಕಂತನೇ ಆಗಿದ್ದೆ. ಈಗೆಲ್ಲ ಆನ್ಲೈನ್ ಅವೈಲೇಬಲ್ ಅದಾವ್ರಿ ಇವು. ಮೊದಲು ಅವೈಲೇಬಲ್ ಇರಲಿಲ್ಲ. ಹೀಗಾಗಿ ಆವಾಗ ಮೆಂಬರ್ ಕಡೆನೇ ಬಂದು ತೊಗೋತಿದ್ರು. ನನ್ನ ಕಾಸ್ಟ್ಲಿ ಆಗಿತ್ತು ಹೋಗಿ ತೊಗೊಳ್ದು ಅಂತೇಳಿ ನಾನೂ ಆಗಿದ್ದೆ. ಅವಾಗೆಲ್ಲ ನಮ್ಮ ಮನೆ ತುಂಬ ಟಪ್ಪರ್ವೇರ್ ಡಬ್ಬಿನ ಇದ್ದು ರೀ. ಕರೆ ಹೇಳ್ಬೇಕಂದ್ರೆ ಎಲ್ಲರೂ ಕಾಡ್ಸವ್ರು ನಂಗೆ ಬರೀ ಟಪ್ಪರ್ವೇರ್ ಒಯ್ಕಿ ಮನ್ಯಾಗ ಅಂತೇಳಿ. ಸೊ ಇನ್ನೂ ಭಾಳ ಅದಾವೆ ರೀ ತೆಗೆದು ಭಾಳ ಇಟ್ಟೇನಿ. ಸ್ಟೋರೇಜ್ ಕಂಟೈನರು ಆದರೂ ಅದಾವೆ ನಾನು. ಈಗ ಒಂದಿಷ್ಟು ಸೀಲ್ ಹಾಳಾಗಕತ್ತಾವ. ನನಗೆ ಹೋಗಿ ಸ್ವಲ್ಪ ಅದನ್ನು ನೋಡ್ಕೊಂಡು ಬರಬೇಕಾಗೈತಿ. ಸೀಲ್ ಹಾಳಾಗಿದ್ರೆ ಏನು ಮಾಡ್ಬೇಕಂತೇಳಿ ಟೈಮ ಸಿಗವಲ್ದು. ಸೊ ಈ ರೀತಿ ನೋಡಿರಿ ಫ್ರಿಜ್ನಾಗೆಲ್ಲ ತೆಗೆದಿಟ್ಟೆ. ನನ್ನ ಫ್ರಿಜ್ಜು ಸೆಟ್ ಆಗಿಬಿಟ್ಟೈತೆ ರೀ. ಎಷ್ಟು ಡಬ್ಬಿ ಇಟ್ಟರು ತೊಗೋತೈತೆ ಒಳಗೆ ನೋಡಿರಿ. ಮತ್ತು ಮಧ್ಯಾಹ್ನ ಸ್ಪೆಷಲ ಏನಪ್ಪ ಅಂತಂದ್ರೆ ಇಡ್ಲಿ ಸೂಪ್. ಡೆಫಿನೆಟ್ಲಿ ರೀ ಇದು ರೂಢಿಯಾಗ್ಬಿಟ್ಟೈತೆ ನಮಗೆ. ಇನ್ನು ನನ್ನ ಮಗ ಮಲ್ಕೊಂಡಿದ್ದ ಈಗ ಎದ್ದಾನ್ರಿ. ಎಷ್ಟು ಕಿರಿಕಿರಿ ಮಾಡಕತ್ತಾನ. ಕುಡಿಬೇಕಂದ್ರೆ ಚಹಾ ಕುಡಿಸ್ಕೊಡೋದಿಲ್ಲ.
ಹಿಂಗೆ ಮಾಡ್ತಾನೆ. ಏನು ರೀ ನನಗರ ಚಹಾ ಅಂದ್ರೆ ರಗಡ ಪ್ರೀತಿ. ನೋಡಿರಿ ಚಹಾ ಬಿಸ್ಕಿಟ್ ತಿನ್ಬೇಕಂತ 2 ಬಿಸ್ಕಿಟ್ ಇಟ್ಕೊಂಡು ಕೂತಾನೆ. ನನ್ನ ಮ್ಯಾಲೆ ಹತ್ತಿ ಕುಂತಾನೆ. ಏನು ಮಾಡ್ಬೇಕಿನ್ನು ಅಂಥೇಳಿ ಗುದ್ದಾಡ್ಕೊಂತಾನೆ. ಚಹಾ ಕುಡಿದ್ರೆ ದಿನಾ ಚಹಾ ಕುಡಿದ್ಮೇಲೆ ಸ್ವಲ್ಪ ಟೆರೆಸ್ ಮೇಲೆ ಬಟ್ಟೆ ಇದ್ದು ರೀ, ಅಲ್ಲೇ ಒಣಗಿ ಹಾಕ್ಕೊಂಡಿರ್ತೀನಿ ನಾನು. ಹಿಂಗೆ ತೊಗೊಂಡು ಬರಕ್ಕೆ ಹೋದೆ. ನೋಡಿರಿ ಕಮಲದ ಹೂವಿನ ಬೀಜ ಹಾಕಿದ್ದೀನಿ. ಗಿಡ ಆಗ್ಯಾವು, ಬಟ್ ಹೂ ಯಾವಾಗ ಆಕ್ಕವು ನಿಮಗೆ ಯಾವತ್ತು ನಾ ಶೇರ್ ಮಾಡ್ಕೋತೇನೋ ಗೊತ್ತಿಲ್ಲ. ಸೊ ಯಾರಿಗಾರ ಇದ್ರದ್ದು ಹಾರ್ವೆಸ್ಟಿಂಗ್ ಹೆಂಗೆ ಮಾಡೋದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಪ್ಲೀಸ್. ನಾನು ಮಾಡ್ತಿದ್ರಂದ್ರೂ ಕಮೆಂಟ್ ಮಾಡಿರಿ. ನಂಗೆ ಏನರ ಟಿಪ್ಸ್ ಕೊಡಿರಿ ಚಲೋ ಹಾರ್ವೆಸ್ಟಿಂಗ್ ಮಾಡಕ್ಕೆ. ಇನ್ನು ನೋಡಿರಿ ಅರ್ಬಿ ಎಲ್ಲ ಮಡಿಚಿಟ್ಟ ಮೇಲೆ ಮವ ಮರಿ ಮಾತಂತ ಧ್ರುವ ತೋರ್ಸಾಕತ್ತಾನ. ಅವಂಗೆ ಬೆಕ್ಕಿನ ಮರಿ ನಾಯಿ ಮರಿ ಕರ್ಕೊಂಡು ಬರೋಣ ಅಂತ ಕುಂತು ಬಿಡಕತ್ತಾನ ರೀ ಇತ್ತೀಚೆಗೆ. ಅವರ ಇರಂಗಿಲ್ಲ ನೋಡ್ರಿ ಏನು ತಿನ್ನಕತ್ತಾನ. ಇವಂಗ ಸಪ್ರೇಟಾಗಿ ತೊಗೊಂಡು ಬಂದ್ರು ಸತೇಕ ಇದನ್ನ ತಿನ್ನಾಕತ್ತಾನ. ಹೇಳ್ತಾನೆ ಎಷ್ಟು ಮಂದಿ ನಮ್ಗೆ ಇದೇನು ಅಲ್ಲಮ್ಮ ಚಿಪ್ಸ, ಇದ್ರಾಗ ಸಾಸ್ ಹಚ್ಚಾರ ಅಷ್ಟ ಅಂತ ಹೇಳ್ತಾನೆ. ಇನ್ನು ನಾಳೆ ಪೂಜಾ ಐತಲ್ರಿ, ಸಾಬುದಾನಿ ನೆನೆ ಹಾಕ್ಕೊಂಡೆ. ಲಾಸ್ಟ್ ಟೈಮ್ ಹಾಕ್ಕೊಂಡಿರಲಿಲ್ಲ ಅಂತೇಳಿ ಭಾಳ ಹಾಲಕ್ಕದ್ನಿ. ಅಂದ್ರೆ ಅವಲಕ್ಕಿ ಮಾಡ್ಕೊಂಡೆ ರೀ. ಅವಲಕ್ಕಿ ಫುಲ್ ಡೇ ತಿನ್ನಕ್ಕಾಗಂಗಿಲ್ಲ. ಸಾಬುದಾನಿ ಆದ್ರೆ ಹೊಟ್ಟಸ್ದಾಗ ಮೆತ್ತಗೆ ತಾವು ತಿನ್ಬೋದು. ಹೀಗಾಗಿ ಸಾಬುದಾನಿ ನೆನೆ ಹಾಕ್ಕೊಂಡು ನಂಗೆ ಭಾಳ ಸೇರ್ತೈತೆ ರೀ ಸಾಬುದಾನಿ. ಹೆಂಗೆ ನೀವು ಸ್ಪೆಷಲಾಗಿ ಏನಾರು ಸಾಬುದಾನಿದು ರೆಸಿಪಿ ಇದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ನನಗೆ. ಸೊ ನಾ ಹೆಂಗೆ ಮಾಡ್ತೇನಂತ ನಾಳೆ ಹೇಳ್ತೇನಂತ. ಇನ್ನು ಸ್ಪಂದೂನ್ ಬರ್ತ್ಡೇ ಇತ್ತಲ್ಲ, ಕೇಕ್ ಕೊಟ್ಟು ಕಳಿಸಿದ್ರೆ, ಗೋಬಿ ಕೊಟ್ಟು ಕಳಿಸಿದ್ರೆ ಕೇಕ್ ತಿಂದೆ. ಇದು ಬ್ಲ್ಯಾಕ್ ಫಾರೆಸ್ಟ್ ಐತ್ರಿ, ಮಸ್ತ್ ಇತ್ತು ಟೇಸ್ಟ್. ಗೋಬಿನೂ ಚಲೋ ಆಗಿತ್ತು. ತಿಂದಮೇಲೆ ನೋಡಿರಿ ಹೆಂಗೆ ಆಕಿಗೆ ಗಿಫ್ಟ್ ಕೊಟ್ಟಾರ, ಇವ ಅದನ್ನು ಹಿಡ್ಕೊಂಡು ಕುಂತಾನ. ಆಕಿನೂ ನಮ್ಮ ಭೂವಿ ಹಂಗೆ ಅದಾಳ್ರಿ ಆಂಟಿ, ಅವ್ನಕಿಂತ ಹೆಚ್ಚಿತ್ತನ್ರಿ ಅಂತ ಕೊಟ್ಟು ಕಳಿಸ್ಬಿಟ್ರೆ ಅವ್ರ ಮನ್ಯಾಗೆಲ್ಲ. ಅದನ್ನು ನೋಡಿ ಹಿಡ್ಕೊಂಡು ಹೆಂಗೆ ಎಷ್ಟು ಸ್ಪೆಷಲ್ ಐತಂದ್ರೆ ಹಿಂಗೆ ಅದು ಫೋಟೋಸ್ ಇದನ್ನು ಮಾಡಿದ್ರೆ ಅಲ್ಲಿ ಅದ್ರದ್ದು ಏನಂದ್ರೆ ಇಮೇಜ್ ಬೀಳ್ತೈತೆ ಅದ್ರೊಳಗಿಂದು ಒಂದು. ಹಿಂಗೆ ಕ್ಲಿಕ್ ಮಾಡಿದ್ರೆ ಇಷ್ಟು ಚಂದ ಐತಿ, ಖುಷಿಯಾಗಿತ್ತು ಅವಂಗೆ. ಹಿಂಗಾಗಿ ಅದನ್ನು ಯಾರಿಗೂ ಕೊಡುವಲ್ಲಾಗಿದ್ರಿ. ಅದನ್ನು 2 ದಿನ ಆಡ್ತಾನೆ ರೀ, ಮತ್ತು ತೆಗೆದಿಡ್ತಾನೆ. ನೋಡಿರಿ ಚಾಕ್ಲೇಟು ಕೊಡುವಲ್ಲಂಗು. ಅವ್ರ ಮಮ್ಮಿ ಚಾಕ್ಲೇಟ್ ಕೊಟ್ಟು ಕಳ್ಸ್ಯಾರ, ಸ್ಪಂದು ಅವ್ರ ಮಮ್ಮಿ. ಸೊ ಇವತ್ತಿನ ಕಂಪ್ಲೀಟ್ ಲಾಗ್ ಆಗಿತ್ತು ರೀ. ನೀವು ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿಯಾಗೋಣ್ರಿ. ಇನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಸರ್ಸಿಗೆ ಭುವಿದ್ರು ವಿಲಾಗ್ ಅಂತ ನನ್ನ ಚಾನಲ್ ಐತಿ, ಅಲ್ಲೇ ಫಾಲೋ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.